ಎಸ್ ಪ್ರೀವಿಯಸ್ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಕಮ್ ಪ್ಲಾನ್, ಲಾಯಲ್ಟಿ ಪ್ಲಾನ್, ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಅಂಡ್ ವೆಬ್ಸೈಟ್ ಅಲ್ಲಿ ರಿಪೋರ್ಟ್ ಚೆಕ್ ಮಾಡೋದು ಪ್ರತಿಯೊಂದು ಕೂಡ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇದೆ. ಸೊ ಅದನ್ನ ವಾಚ್ ಮಾಡಿ. ನೆಕ್ಸ್ಟ್ ಈ ವಿಡಿಯೋವನ್ನ ವಾಚ್ ಮಾಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಮೋದಿ ಕೇರ್ ಅಪ್ಲಿಕೇಶನ್ ಅಲ್ಲಿ ಸೊ ನಿಮಗೆ ಪರ್ಸನಲ್ ಇರ್ಬೋದು ಅಥವಾ ನಿಮ್ಮ ಟೀಮ್ ಮೆಂಬರ್ಸಿಗೆ ಆರ್ಡರ್ ಅನ್ನು ಯಾವ ರೀತಿ ಮಾಡೋದು, ಜೊತೆಗೆ ಮೈ ಮೋದಿ ಕೇರ್ ಶಾಪ್, ಸೊ ನಿಮ್ಮ ಹೆಸರಲ್ಲಿ ನಿಮ್ಗೊಂದು ಫ್ರಾಂಚೈಸ್ ಸಿಕ್ಕಿರುತ್ತೆ, ಒಂದು ಡಿಜಿಟಲ್ ಶಾಪ್ ಸಿಕ್ಕಿರುತ್ತೆ. ಅದರಲ್ಲಿ ಮಾಡಿದ್ರು ಕೂಡ ನಿಮಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಸೊ ಅದರಲ್ಲಿ ಯಾವ ರೀತಿ ಬಿಲ್ಲಿಂಗ್ ಮಾಡೋದು ಅಂತ ನಾನು ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಜೊತೆಗೆ ಇದನ್ನ ನಿಮ್ಮ ಟೀಮ್ ಪಾರ್ಟ್ನರ್ಸ್ ಕೂಡ ಶೇರ್ ಮಾಡಿ. ಇದರಲ್ಲಿ ಕೂಡ ನೀವು ಇನ್ಸ್ಟೆಂಟ್ ಆಗಿ ರಿಟೇಲ್ ಪ್ರಾಫಿಟ್ ಕೂಡ ಅರ್ನ್ ಮಾಡಬಹುದು. ರಿಟೇಲ್ ಪ್ರಾಫಿಟ್ ಕೂಡ ಅರ್ನಿಂಗ್ಸ್ ಮಾಡಬಹುದು. ಸೊ ಬಿಫೋರ್ ದ್ಯಾಟ್ ನನ್ನ ಪ್ರತಿಯೊಂದು ವಿಡಿಯೋಸ್ ಅನ್ನ ವಾಚ್ ಮಾಡಿ. ಸೊ ಕಂಪ್ಲೀಟ್ ಆಗಿ ಪ್ರೀವಿಯಸ್ ವಿಡಿಯೋಸ್ ಅನ್ನ ವಾಚ್ ಮಾಡಿ. ನೀವು ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿಲ್ಲ ಅಂದ್ರೆ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಈ ವಿಡಿಯೋಸ್ ಅನ್ನ ವಾಚ್ ಮಾಡಿ. ನಿಮ್ಮ ಮೋದಿ ಕೇರ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಶಾಪ್ ಮಾಡೋದು, ಜೊತೆಗೆ ಯಾವ ರೀತಿ ನಿಮ್ಮ ಟೀಮ್ ಮೆಂಬರ್ಸಿಗೆ ಕೂಡ ಶಾಪಿಂಗ್ ಮಾಡೋದು, ಅಥವಾ ಬೇರೆ ಕಸ್ಟಮರ್ಗೆ, ಸೊ ಅವರು ಈಗ ಜಾಯ್ನ್ ಆಗ್ಲಿಕ್ಕೆ ರೆಡಿ ಇಲ್ಲ ಬಟ್ ಅವರಿಗೆ ಪ್ರಾಡಕ್ಟ್ಸ್ ಬೇಕಾಗತ್ತೆ, ಅಂತ ವ್ಯಕ್ತಿಗಳಿಗೆ ಕೂಡ ನೀವು ಸೊ ನಿಮ್ಮ ಶಾಪ್ ಇಂದ ಬೇರೆಯವರಿಗೂ ಕೂಡ ಬಿಲ್ಲಿಂಗ್ ಮಾಡ್ಕೊಳ್ಬೋದು. ಓಕೆ, ದಟ್ ಇಸ್ ಅ ಈಸಿ ವೇ ಅಂಡ್ ಬೆಸ್ಟ್ ವೇ. ಸೊ ನಿಮ್ಮ ಜಾಗ ನೀವು ಎಲ್ಲಿರ್ತೀರ ಅಲ್ಲೇ ನಿಮಗೆ ಆರ್ಡರ್ ರೀಚ್ ಆಗತ್ತೆ. ಸೊ ನಿಮ್ಮ ಟೈಮ್ ಸೇವ್ ಆಗುತ್ತೆ, ನಿಮ್ಮ ಎನರ್ಜಿ ಸೇವ್ ಆಗುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಬೆನಿಫಿಟ್ ಸಿಗತ್ತೆ. ಓಕೆ, ಸೊ ಬೇರೆ ಯಾವ ಆಲ್ ಓವರ್ ಇಂಡಿಯಾ ಕೂಡ ನೀವು ಕೂತ ಜಾಗದಿಂದನೇ ಪ್ರಾಡಕ್ಟ್ ಅನ್ನ ಸರ್ವಿಸ್ ಕೊಡ್ಬೋದು. ಓಕೆ, ಯಾರಿಗೆಲ್ಲ ನಿಯರೆಸ್ಟ್ ಶಾಪ್ ಇದೆ ಅವರು ಬೇಕಿದ್ರೆ ಶಾಪಿಗೆ ಹೋಗಿ ಕೂಡ ನಿಮ್ಮ ಐಡಿ ನಂಬರ್ ಕೊಟ್ಟು ಬಿಲ್ಲಿಂಗ್ ಮಾಡಿಸ್ಕೊಳ್ಬಹುದು. ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇದ್ರೆ ಅಲ್ಲಿ ಹೋಗಿ ಕೂಡ ಬಿಲ್ಲಿಂಗ್ ಮಾಡಿಸ್ಕೊಳ್ಬಹುದು. ಸೊ ನಿಮಗೆ ದೂರ ಆಗತ್ತೆ, ಹತ್ರದಲ್ಲಿ ನಿಯರೆಸ್ಟ್ ಶಾಪ್ ಇಲ್ಲ ಅನ್ನೋರು ಈ ಮೆಥಡ್ ಅನ್ನ ಫಾಲೋ ಮಾಡಿ. ಸೊ ಈಸಿ ಆಗತ್ತೆ. ನಿಯರೆಸ್ಟ್ ಶಾಪ್ ಇದ್ರೆ ಸೊ ವಿಸಿಟ್ ಮಾಡಿ ಕೂಡ ನೀವು ಸೇಮ್ ಇದೇ ಪ್ರೊಸೀಜರೇ. ಬಟ್ ನೀವು ನೆಕ್ಸ್ಟ್ ಸ್ವಲ್ಪ ನಿಮ್ಮ ಟೀಮ್ ಅಲ್ಲಿ ಸ್ವಲ್ಪ ಪ್ರೊಫೆಷನಲ್ ವ್ಯಕ್ತಿಗಳು ಬರ್ತಾರೆ ಅಂತಂದ್ರೆ ಅವ್ರಿಗೆ ಈ ಐಡಿಯಾ ಹೇಳಿಕೊಟ್ರೆ ಅವರು ಬೇಕಾದ ಥಿಂಗ್ಸ್ ಅನ್ನ ಅವರು ಯಾವಾಗ ಬೇಕಾದ್ರೂ ಬೈಯಿಂಗ್ ಮಾಡ್ತಾರೆ. ಓಕೆನಾ? ಎಸ್, ರೆಡಿ? ಆಲ್ರೆಡಿ ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಸ್ವಲ್ಪ ಇದು ಹೊಸ ಮೋದಿ ವೇ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರಬಹುದು, ಹಾಗಾಗಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಈ ತರ ಸಾಕಷ್ಟು ಆಪ್ಷನ್ಸ್ ನಿಮ್ಗೆ ಇಲ್ಲಿ ಕಾಣುತ್ತೆ. ಓಕೆ, ಈ ಆಪ್ಷನ್ಸ್ ಬಗ್ಗೆ ನಾನು ಲೇಟರ್ ಪಾರ್ಟ್ ಅಪ್ಡೇಟ್ ಮಾಡಿದ್ದೀನಿ. ಡ್ಯಾಶ್ ಬೋರ್ಡ್ ಅಂಡ್ ಬಿಸ್ನೆಸ್ ಸಮ್ಮರಿ ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಆಲ್ರೆಡಿ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅದನ್ನ ಕಂಪ್ಲೀಟ್ ಆಗಿ ಒನ್ಸ್ ನೀವು ಅದನ್ನ ವಾಚ್ ಮಾಡಿ. ಸೊ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಬಿಸ್ನೆಸ್ ಚೆಕ್ ಮಾಡೋದು, ನಿಮ್ಮ CV ಚೆಕ್ ಮಾಡೋದು, ನಿಮ್ಮ ಟೀಮ್ ಮೆಂಬರ್ಸ್ ರಿಪೋರ್ಟ್ ಚೆಕ್ ಮಾಡೋದು, ಪ್ರತಿಯೊಂದು ಕೂಡ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗುತ್ತೆ. ಸೊ ಇವತ್ತು ನಾನು ನಿಮ್ಗೆ ಶಾಪಿಂಗ್, ಸೊ ಇಲ್ಲಿ ಶಾಪಿಂಗ್ ಅಂತ ಒಂದು ಆಪ್ಷನ್ಸ್ ಬರ್ತಾ ಇದೆ ನೋಡಿ. ಶಾಪ್ ಅಂದ್ರೆ ನಿಮಗೆ ಬೇಕಾದ ಥಿಂಗ್ಸ್ ಅನ್ನ ಮತ್ತೆ ನಿಮ್ಮ ಟೀಮ್ ಮೆಂಬರ್ಸ್ಗೆ ಬೇಕಾದ ಥಿಂಗ್ಸ್ ಅನ್ನ ಆರ್ಡರ್ ಮಾಡೋದು. ಮೈ ಆರ್ಡರ್ಸ್ ಅಂತಂದ್ರೆ ನೀವು ಯಾರಿಗೆಲ್ಲ ಆರ್ಡರ್ ಮಾಡಿದೀರಾ ಮತ್ತೆ ಪರ್ಸನಲೈಸ್ಡ್ ಆರ್ಡರ್ ಮಾಡ್ಕೊಂಡಿದ್ದೀರಾ ಅಂತ ರಿಪೋರ್ಟ್ ಚೆಕ್ ಮಾಡಬಹುದು. ಪ್ರಾಡಕ್ಟ್ ಇನ್ಫೋದಲ್ಲಿ ಪ್ರಾಡಕ್ಟ್ ನ ಕೆಟಲಾಗ್ ಅನ್ನ ಚೆಕ್ ಮಾಡಬಹುದು. ಅಗೇನ್ ಟ್ರ್ಯಾಕ್ ಆರ್ಡರ್, ನೀವು ಮಾಡಿದಂತ ಆರ್ಡರ್ ನ ಟ್ರ್ಯಾಕ್ ಕೂಡ ಮಾಡಬಹುದು. ಯಾವಾಗ ಎಸ್ಟಿಮೇಟ್ ರೀಚ್ ಆಗುತ್ತೆ, ಎಷ್ಟು ದಿನದಲ್ಲಿ ಬರುತ್ತೆ, ಯಾವ ಲೊಕೇಶನ್ಗೆ ರೀಚ್ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಮೈ ಮೋದಿ ಕೇರ್ ಶಾಪ್, ಸೊ ಇದರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಗೆಟ್ ರೆಡಿ. ರೆಡಿ ಇದ್ರೆ ಮೆಸೇಜ್ ಮಾಡಿ.
ಸಾರಿ. ಎಸ್, ಒನ್ ಬೈ ಒನ್ ನಾನು ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಶಾಪಿಗೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಆರ್ಡರ್ ಪ್ರಿಫರೆನ್ಸ್. ಆರ್ಡರ್ ಪ್ರಿಫರೆನ್ಸ್ ಅಂತಂದ್ರೆ ನೀವು ಯಾರಿಗೆ ಆರ್ಡರ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಮತ್ತೆ ಡೌನ್ಲೈನ್ ಅಂತ ಬರುತ್ತೆ. ಕರೆಕ್ಟ್ ಆಗಿ ಲಿಸನ್ ಮಾಡಿ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೆಲ್ಫ್ ಅಂದ್ರೆ ನಿಮ್ಮ MCA ನಂಬರ್. MA ನಂಬರ್ ಅಂತಂದ್ರೆ ಮೋದಿವೆ ಅಡ್ವೈಸರ್ ನಂಬರ್. ಓಕೆ, ಮೋದಿವೆ ಅಡ್ವೈಸರ್ ನಂಬರ್. ಡೌನ್ಲೈನ್ ಅಂತಂದ್ರೆ ನಿಮ್ಮ ಟೀಮ್ ಮೆಂಬರ್ಸ್. ಸೊ ನಿಮ್ಮ ಆಪ್ ಅಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಅವ್ರ ಅಡ್ರೆಸ್ ಕೂಡ ನೀವು ಬಿಲ್ ಮಾಡಬಹುದು. ಅವರ MCA ನಂಬರ್ ಅಲ್ಲಿ ಬಿಲ್ಲಿಂಗ್ ಆಗತ್ತೆ. ಓಕೆ, ಸೊ ಕೆಲವರಿಗೆ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅಂತವ್ರಿಗೆ ನೀವು ಏನ್ ಮಾಡ್ಬೋದು, ಸೊ ನಿಮ್ಮ ಟೀಮ್ ಮೆಂಬರ್ಸ್ಗೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಕೂಡ ನೀವು ಬಿಲ್ಲಿಂಗ್ ಮಾಡಿಸ್ಕೊಳ್ಬಹುದು. ಸೆಲ್ಫ್ ಅಂದ್ರೆ ನಿಮ್ಮ MCA ನಂಬರ್. ಸೊ ಡೌನ್ಲೈನ್ ಅಂತಂದ್ರೆ ನಿಮ್ಮ ಟೀಮ್ ಪಾರ್ಟ್ನರ್ಸ್. ಇಲ್ಲಿ ಕ್ಲಿಕ್ ಮಾಡಿದಾಗ ಅವರ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅವ್ರಿಗೆ ಅವ್ರ ಟೀಮಲ್ಲಿ ಇರ್ಬೇಕು. ಅವರು ಬೇರೆ ಟೀಮಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಅಂಡರ್ಲಿ ಜಾಯಿನ್ ಆದಂತ ವ್ಯಕ್ತಿಗಳ MA ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನೇಮ್ ಬರುತ್ತೆ. ಹಾಗೇನೆ ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಿದ್ರೆ ನೇಮ್ ಬರುತ್ತೆ. ಓಕೆ, ಸೆಲ್ಫ್ ಅಂದ್ರೆ ನಿಮ್ಮ MCA ನಂಬರ್. ಇದು ಆಲ್ರೆಡಿ ಡಿಫಾಲ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಆಪ್ಷನ್ ಶಿಪ್ಪಿಂಗ್ ಅಡ್ರೆಸ್. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಡಿಫಾಲ್ಟ್ ಅಂತಂದ್ರೆ ಅವರು ಜಾಯಿನ್ ಆದಾಗ ಯಾವ KYC ಅಡ್ರೆಸ್ ಕೊಟ್ಟಿರ್ತಾರೆ ಆ ಅಡ್ರೆಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ವ್ಯೂ ಡೀಟೇಲ್ಸ್ ಕೊಟ್ಟಾಗ ಸೊ ಡೀಟೇಲ್ ಆಗಿ ನಿಮಗೆ ಅಡ್ರೆಸ್ ಬಂದಿರುತ್ತೆ, ಪಿನ್ ಕೋಡ್, ಆಲ್ಟರ್ನೇಟಿವ್ ನಂಬರ್ ಬಂದಿರುತ್ತೆ. ಸೊ ಏನಾದ್ರೂ ಚೇಂಜಸ್ ಮಾಡಬೇಕಾದ್ರೆ ಇಲ್ಲಿ ಅಪ್ಡೇಟ್ ಕೂಡ ಮಾಡ್ಬೋದು. ಓಕೆ, ಸೊ KYC ರಿಜಿಸ್ಟ್ರೇಷನ್ ಆದ್ರೆ ಅದು KYC ಅಡ್ರೆಸ್ ಅಲ್ಲಿ ಇರುತ್ತೆ. ಇನ್ ಕೇಸ್ KYC ಅಡ್ರೆಸ್ ಅಲ್ಲಿ ನೀವು ಇಲ್ಲ, ಆ ಜಾಗದಲ್ಲಿ ಸದ್ಯಕ್ಕೆ ನೀವಿಲ್ಲ, ಬೇರೆ ಜಾಗದಲ್ಲಿ ಇದ್ರಿ ಅಂತಂದ್ರೆ ಸೇನ್ ಮಾಡ್ಬೋದು. ಇಲ್ಲಿ ಆಲ್ಟರ್ನೇಟಿವ್ ಅಡ್ರೆಸ್ ಅನ್ನು ಕೂಡ ಮೆನ್ಷನ್ ಮಾಡ್ಬೋದು. ಕ್ಲಿಯರ್? ಆದ್ರೆ ನಾರ್ತ್ ಕರ್ನಾಟಕ ಪಿನ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ MSC ಚೇಂಜ್ ಆಗತ್ತೆ. ಇಲ್ಲಿ ಸೆಲೆಕ್ಟ್ MSC ಅಂತ ಬರುತ್ತೆ. ಅದರಲ್ಲಿ ಹುಬ್ಳಿ ವೇರ್ಹೌಸ್ ಅಂತ ಕ್ಲಿಕ್ ಮಾಡಿ. ಸೌತ್ ಅಲ್ಲಿ ಇರೋರಿಗೆ ಬೆಂಗಳೂರು MSC ಮೆನ್ಷನ್ ಬರುತ್ತೆ. ಸೌತ್ ಅಲ್ಲಿ ಇದ್ದವರಿಗೆಲ್ಲ ಬೆಂಗಳೂರು MSC ಇಂದಾನೆ ಬರೋದು. ಸೊ ಇಲ್ಲಿ ಬೆಂಗಳೂರು ನ್ಯೂ ವೇರ್ಹೌಸ್ ಅನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಓಕೆ, ಕ್ಲಿಯರ್? ಕ್ಲಿಯರ್? ಮೆಸೇಜ್ ಮಾಡ್ಬೋದಾ? ಎಸ್, ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಸ್ಟಾರ್ಟಿಂಗ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ನೀವು KYC ಅಡ್ರೆಸ್ ಅಲ್ಲಿ ಅಟ್ ಪ್ರೆಸೆಂಟ್ ಇದ್ರಿ ಅಂತಂದ್ರೆ ನೋ ಪ್ರಾಬ್ಲಮ್. ನಿಮ್ಗೆ ಏನಾದ್ರು ಬೇರೆ ಅಡ್ರೆಸ್ ಬೇಕು ಅಂತಂದ್ರೆ ಆಲ್ಟರ್ನೇಟಿವ್ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ಬೋದು, ಎಂಟರ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಸೇವ್ಡ್ ಕೊಟ್ರೆ ಇಲ್ಲಿ ಸೇವ್ಡ್ ಅಡ್ರೆಸ್ ಅಲ್ಲಿ ನೆಕ್ಸ್ಟ್ ಏನಾದ್ರು ಆರ್ಡರ್ ಮಾಡಬೇಕು ಅಂತಂದ್ರೆ ಸೇವ್ಡ್ ಅಡ್ರೆಸ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಸಾಕಾಗತ್ತೆ. ಮತ್ತೆ ರೀ ಎಂಟ್ರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಡಿಫಾಲ್ಟ್ ಮತ್ತೆ ಆಲ್ಟರ್ನೇಟಿವ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಟೀಮ್ ಮೆಂಬರ್ಸ್ಗೆ ಮಾಡ್ಬೇಕಂತಂದ್ರೆ ಇಲ್ಲಿ ಡೌನ್ಲೈನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅವ್ರ MCA ನಂಬರ್ ಎಂಟರ್ ಮಾಡಿ, ಅವ್ರ ನೇಮ್ ಬರುತ್ತೆ, ಕ್ರಾಸ್ ಚೆಕ್ ಮಾಡಿ. ಸೊ ನಿಮ್ಮ ಟೀಮ್ ಮೆಂಬರ್ಸ್ ಇದು ಅವ್ರ ಹೆಸರಲ್ಲಿ ಬಿಲ್ಲಿಂಗ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ ಕೂಡ ನೀವು ಪ್ರಾಡಕ್ಟ್ ಅನ್ನ ತರಿಸಬಹುದು. ಲಿಸನ್, MCA ನಂಬರ್ ಮಾತ್ರ ಅವ್ರದ್ದು, ನಿಮಗೆ ಪ್ರಾಡಕ್ಟ್ ಬೇಕು ಓಕೆ ಅಂತಂದ್ರೆ ನಿಮ್ಮ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಬಹುದು. ಇಲ್ಲ, ನಿಮ್ಮ ಡೌನ್ಲೈನ್ ಅಂತಂದ್ರೆ ಟೀಮ್ ಪಾರ್ಟ್ನರ್ಸ್ MCA ನಂಬರ್ ಎಂಟ್ರಿ ಮಾಡಿ ಸೇಮ್ ಇಲ್ಲಿ ಅಗೇನ್ ಡೌನ್ಲೈನ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ ಪಾರ್ಸಲ್. ಸೊ ಡೌನ್ಲೈನ್ ಅಂತ ಕ್ಲಿಕ್ ಮಾಡಿ ಅಗೇನ್ MCA ನಂಬರ್ ಎಂಟ್ರಿ ಮಾಡಬೇಕು. ಸೊ ಅವಾಗ ಅವರ KYC ಅಡ್ರೆಸ್ ಇಲ್ಲಿ ಬರುತ್ತೆ. ಲಿಸನ್, ಇಲ್ಲಿ ಡೌನ್ಲೈನ್ ಅಂತ ಕ್ಲಿಕ್ ಮಾಡಿ ಅವರ MCA ನಂಬರ್ ಎಂಟ್ರಿ ಮಾಡಿ ನೀವು ಡಿಫಾಲ್ಟ್ ಅಂತ ಕೊಟ್ರೆ ನಿಮ್ಮ ಅಡ್ರೆಸ್ಸಿಗೆ ಪಾರ್ಸಲ್ ಬರುತ್ತೆ. ಅವ್ರ ಅಡ್ರೆಸ್ಸಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಡೌನ್ಲೈನ್ ಅಂತ ಕ್ಲಿಕ್ ಮಾಡಬೇಕು, ಡೌನ್ಲೈನ್ MCA ನಂಬರ್ ಎಂಟ್ರಿ ಮಾಡಬೇಕು. ಅಗೇನ್ ಡೌನ್ಲೈನ್ ಆಪ್ಷನ್ ಕ್ಲಿಕ್ ಮಾಡಿ ಮತ್ತೆ MCA ನಂಬರ್ ಎಂಟ್ರಿ ಮಾಡಿದಾಗ ಅವರ KYC ಅಲ್ಲಿ ಯಾವ ಅಡ್ರೆಸ್ ಕೊಟ್ಟಿರ್ತಾರೆ ಅದು ಇಲ್ಲಿ ಶೋ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಅಡ್ರೆಸ್ ಅವ್ರಿಗೆ ಬೇಡ ಅಂತಂದ್ರೆ ಅಗೇನ್ ಇಲ್ಲಿ ಆಲ್ಟರ್ನೇಟಿವ್ ಕೂಡ ಮಾಡಬಹುದು. ಕ್ಲಿಯರ್? ಇದಿಷ್ಟು ಆಪ್ಷನ್ಸ್ ಬರುತ್ತೆ. ಸೆಲ್ಫ್ ಅಂದ್ರೆ ನಿಮ್ಮ MCA ನಂಬರ್, ಡೌನ್ಲೈನ್ ಅಂದ್ರೆ ನಿಮ್ಮ ಟೀಮ್ ಪಾರ್ಟ್ನರ್ಸ್. ಅಗೇನ್ ಇಲ್ಲಿ ಡೆಲಿವರಿ ಮೋಡ್ ಬರುತ್ತೆ. ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ಡೆಲಿವರಿ ಮೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೆಲ್ಫ್ ಪಿಕಪ್ ಕೊಡಬೇಡಿ. ಸೆಲ್ಫ್ ಪಿಕಪ್ ಅಂತಂದ್ರೆ ನೀವೇ ಹೋಗಿ MSC ಗೆ ಹೋಗಿ ಪಿಕಪ್ ಮಾಡ್ತೀರ. ಇದು ಯಾರಿಗೆ ಯೂಸ್ ಆಗುತ್ತೆ ಗೊತ್ತಾ? ನಿಯರೆಸ್ಟ್ MSC
ಈಗ ಬೆಂಗಳೂರು ಅಂತ ಸಿಟಿಗಳಲ್ಲಿ ಜಯನಗರ MS ಇದೆ, ಯಲಹಂಕ MS ಇದೆ. ಓಕೆ, ಸೊ ನನಗೊಂದು MS ಗೆ 1 ಕಿಲೋಮೀಟರ್, ಹಾಫ್ ಆನ್ ಅವರ್ ಕಿಲೋಮೀಟರ್, 2 ಕಿಲೋಮೀಟರ್ಸ್ ಇದೆ ಅಂತಂದ್ರೆ, ಸೊ ಇಲ್ಲಿ ಕೂಡ ನೀವು ಸೆಲ್ಫ್ ಪಿಕಪ್ ಕೊಟ್ಟು ಅಲ್ಲಿ ಹೋಗಿ ಪಿಕಪ್ ಮಾಡ್ಬೋದು. ಬಟ್ ನೀವು ದೂರದಲ್ಲಿದ್ದೀರಿ, ಬೆಂಗಳೂರು ಅಂತ ಸಿಟಿಗಳಲ್ಲಿ ಇಲ್ಲ, ಬೇರೆ ಕಡೆ ಇದ್ರೆ ಅಂತಂದ್ರೆ ದಯವಿಟ್ಟು ಇಲ್ಲಿ ಬೈ ಕೊರಿಯರ್ ಕೊಡಿ. ಸೆಲ್ಫ್ ಪಿಕಪ್ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾವತ್ತು, ಬೈ ಕೊರಿಯರ್ ಕೊಡಿ. ಸೆಲ್ಫ್ ಪಿಕಪ್ ಅಂತಂದ್ರೆ ನಾನೇ ಹೋಗಿ ಪಿಕಪ್ ಮಾಡೋದು. ಈಗ ನೀವು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀರಾ, ಮತ್ತೆ ನಿಮ್ಮ ವೇರ್ಹೌಸ್ಗೆ ಹೋಗ್ಲಿಕ್ಕೆ ಆಗತ್ತಾ? ಆಗಲ್ಲ. ಅಂದ್ರೆ ನಾನೇ ಹೋಗಿ ಪಿಕಪ್ ಮಾಡ್ತಾ ಇದ್ದೀನಿ ಅಂತ ಸೆಲ್ಫ್ ಪಿಕಪ್. ಸೊ ಯಾವತ್ತು ಸೆಲ್ಫ್ ಪಿಕಪ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಬೈ ಕೊರಿಯರ್ ಕೊಡಿ. ಸಾಕಷ್ಟು ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಬಿಲ್ಲಿಂಗ್ ಆಗತ್ತೆ, CV ಅಪ್ಡೇಟ್ ಆಗತ್ತೆ, ಬಟ್ ಪಾರ್ಸಲ್ ನಿಮ್ಗೆ ಬರಲ್ಲ, ಯಾಕಂದ್ರೆ ನೀವು ಸೆಲ್ಫ್ ಪಿಕಪ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಬೈ ಕೊರಿಯರ್ ಕೊಡಿ. ಬೈ ಕೊರಿಯರ್ ಕೊಟ್ಟಾಗ ಇಲ್ಲಿ ಸೆಲೆಕ್ಟ್ MSC ಬರುತ್ತೆ ನೋಡಿ. ಓಕೆ, 1 ಸೆಕೆಂಡ್. ಇಲ್ಲಿ ಯಾವ್ದು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಲ್ರೆಡಿ ನಿಮ್ಮ ಪಿನ್ ಕೋಡ್ಗೆ ತಕ್ಕಂತೆ ವೇರ್ ಹೌಸ್ ಬಂದಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಲಿಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ, ಅದು ಬಂದಿರುತ್ತೆ. ಸೊ ನೆಕ್ಸ್ಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಈ ರೀತಿ ಆಪ್ಷನ್ಸ್ ಬರುತ್ತೆ. ಬಂಡಲ್ ಪ್ಯಾಕ್ ಅಂದ್ರೆ ಈಗ ಸೇಫ್ ಶಿಫ್ಟ್ 30 days 90 days ಬಂಡಲ್ ಪ್ಯಾಕ್, ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಬ್ಯೂಟಿ, ಕಿಚನ್ ಸೊಲ್ಯೂಷನ್, ವೆಲ್ನೆಸ್ ಅಂದ್ರೆ ಹೆಲ್ತ್ ಕೇರ್ ಪ್ರಾಡಕ್ಟ್, ಸ್ಕಿನ್ ಕೇರ್ ಅಂದ್ರೆ ತ್ವಚೆಗೆ ಸಂಬಂಧಪಟ್ಟದ್ದು, ಕಲರ್ ಅಂತಂದ್ರೆ ಕಾಸ್ಮೆಟಿಕ್ಸ್ ಸಂಬಂಧಪಟ್ಟದ್ದು, ಪರ್ಸನಲ್ ಕೇರ್ ಅಂತಂದ್ರೆ ಡೌನ್ ಟು ಡಸ್ಕ್, ನಾವು ಬೆಳಿಗಿಂದ ಸಂಜೆ ತನಕ ಯೂಸ್ ಮಾಡುವಂತ ಪ್ರಾಡಕ್ಟ್ ಪರ್ಸನಲ್ ಕೇರ್ ಅಲ್ಲಿ ಬರುತ್ತೆ. ಹೋಮ್ ಕೇರ್ ಅಂದ್ರೆ ನಿಮ್ ಮನೆಗೆ ಬೇಕಾದಂತ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಲಾಂಡ್ರಿ ಕೇರ್ ಅಂತಂದ್ರೆ ಬಟ್ಟೆಗೆ ಸಂಬಂಧಪಟ್ಟಿರೋದು. ಓಕೆ, ಫುಡ್ ಅಂಡ್ ಬೇವರೇಜಸ್ ಅಂತಂದ್ರೆ ಅಡುಗೆಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಇಲ್ಲಿರುತ್ತೆ. ಬೇರೆ ಸಪ್ರೇಟ್ ಸಪ್ರೇಟ್ ಕ್ಯಾಟಗರಿ ಇದೆ. ಆಟೋ ಕೇರ್ ಅಂದ್ರೆ ವೆಹಿಕಲ್ ಗೆ ಸಂಬಂಧಪಟ್ಟದ್ದು. ಲೈಫ್ ಸ್ಟೈಲ್ ಅಂತಂದ್ರೆ ಈಗಿನ ಲೈಫ್ ಸ್ಟೈಲ್ಗೆ ಬೇಕಾದಂತ ಪ್ರಾಡಕ್ಟ್ಸ್. ವಾಚಸ್ ಅಂಡ್ ಜ್ಯುವೆಲರ್ಸ್ ಅದು ಇಲ್ಲಿ ಬರುತ್ತೆ. ಅದರ್ಸ್ ಅಲ್ಲಿ ಸೊ ಈಗ ಅಗರಬತ್ತಿ, ಟೀ ಶರ್ಟ್ ಅಂಡ್ ಕ್ಲಾಕ್ ಅಂಡ್ ಇಂಗ್ಲಿಷ್ ಲರ್ನಿಂಗ್. ತುಂಬಾ ಜನರಿಗೆ ಈ ಕೋರ್ಸ್ ಬಗ್ಗೆ ಗೊತ್ತೇ ಇಲ್ಲ. ಮಕ್ಕಳಿಗೆಲ್ಲ ಇದ್ರೆ ಇಂಗ್ಲಿಷ್ ಲರ್ನ್ ಮಾಡ್ಲಿಕ್ಕೆ ಬಿಗಿನರ್ಸ್, ಇಂಟರ್ಮೀಡಿಯೇಟರ್ಸ್, ಇದು 1 year ಎಕ್ಸೆಸ್ ಇರುತ್ತೆ. ಸೊ ರೆಕಾರ್ಡೆಡ್ ಸೆಷನ್ ಇದರಲ್ಲಿ ಇರುತ್ತೆ. ICV ಇದೆ ಇದಕ್ಕೆ. ಇದು ಪ್ರಮೋಷನ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಸಿಗುತ್ತೆ ಅದೆಲ್ಲ ಪ್ರಾಡಕ್ಟ್ಸ್. ಬ್ಯಾಗ್ಸ್ ಇರ್ಬೋದು, ಲ್ಯಾಪ್ಟಾಪ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಅಗ್ರಿಕಲ್ಚರ್ ಅಂದ್ರೆ ರೈತರಿಗೆ ಸಂಬಂಧಪಟ್ಟದ್ದು. ಕನ್ಸಲ್ಟೆಂಟ್ ಯೂನಿಫಾರ್ಮ್ ಅಂತಂದ್ರೆ ಸೊ ಮೋದಿಕೆರ ಯೂನಿಫಾರ್ಮ್ ಇದು. ಸದ್ಯಕ್ಕೆ ಅದೀಗ ಸ್ಟಾಕ್ ಇಲ್ಲ. ಲಿಟ್ರೇಚರ್ ಅಂತಂದ್ರೆ ಬ್ರೌಸರ್ಸ್ ಇದೆಲ್ಲ ಇಲ್ಲಿ ಸಿಗುತ್ತೆ. ಓಕೆ, ಅಂಡ್ ಫ್ರಾಗ್ರೆನ್ಸ್ ಅಂತಂದ್ರೆ ಪರ್ಫ್ಯೂಮ್ಸ್, ಸೊ ಅದು ಇಲ್ಲಿ ಸಿಗತ್ತೆ. ಸೊ ನೋಡೋಣ 1 by 1 ಕ್ಯಾಟಗರಿ. ಸೊ ಇಲ್ಲಿ ಸರ್ಚ್ ಕೂಡ ಮಾಡಬಹುದು ನಿಮ್ಗೆ. ಫಾರ್ ಎಕ್ಸಾಂಪಲ್ ಈಗ ನೋನಿ ಅಂತ ಸರ್ಚ್ ಮಾಡ್ತೆ, ನಿಮ್ಗೆ ಆ ನೇಮ್ ಗೊತ್ತಿದ್ರೆ ಅಥವಾ ಪ್ರಾಡಕ್ಟ್ ನ ಕೋಡ್ ಗೊತ್ತಿದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಹಿಂದ್ಗಡೆ ಕೋಡ್ ಅಂತ ಇರುತ್ತೆ, ಅದನ್ನ ಮೆನ್ಷನ್ ಮಾಡಿದ್ರು ಬರುತ್ತೆ ನೋಡಿ. ನಾನು ಡೈರೆಕ್ಟ್ ಸರ್ಚ್ ಮಾಡಿದೆ, ಡೈರೆಕ್ಟ್ ಸಿಗತ್ತೆ. ಸೊ ಅದರ ನೇಮ್ ಅನ್ನೇ ಮೆನ್ಷನ್ ಮಾಡಬೇಕು, ಬೇರೆ ಮೆನ್ಷನ್ ಮಾಡಿದ್ರೆ ಬರೋದಿಲ್ಲ. ಈಗ ಫ್ರೆಶ್ ಮೂವ್ಮೆಂಟ್ ಅಂತಂದ್ರೆ ಇದು ಬ್ರ್ಯಾಂಡ್ ನೋಡಿ. ಫ್ರೆಶ್ ಮೂವ್ಮೆಂಟ್ ಗೆ ಸಂಬಂಧಪಟ್ಟ ಬ್ರ್ಯಾಂಡ್ಸ್ ಓವರ್ ಸಿಗುತ್ತೆ. ಡೈರೆಕ್ಟ್ ಸರ್ಚ್ ಕೂಡ ಮಾಡಬಹುದು, ಅಥವಾ ನೀವೇನ್ ಮಾಡ್ಬೋದು, ಕ್ಯಾಟಗರಿ ಕ್ಲಿಕ್ ಮಾಡಿ ಕೂಡ 1 by 1 ನೋಡ್ತೀವಿ. ಕ್ಲಿಯರ್? ಅದರ MRP ಎಷ್ಟು, DP ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್. ನಿಮ್ಮ ID ನಂಬರ್ ಕ್ರಿಯೇಟ್ ಆಗಿದ್ರೆ ನಿಮಗೆ ಅದು ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಅಲ್ಲಿ ಸಿಗತ್ತೆ. ಓಕೆನಾ? CV ಅಂದ್ರೆ ಕಮಿಷನೇಬಲ್ ವ್ಯಾಲ್ಯೂ, ನಿಮ್ಗೆ ಇನ್ಕಮ್ ಬರಬೇಕಲ್ವಾ, ಅದಕ್ಕೋಸ್ಕರ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಕೂಡ ಮೆನ್ಷನ್ ಆಗಿದೆ. ಸೊ ಈ ತರ ನೀವು ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೋದು. ಇದು ಬ್ಯೂಟಿಫುಲ್ ಪ್ರಾಡಕ್ಟ್, ಬ್ಯೂಟಿ ಕ್ಯಾಟಗರಿ, ನ್ಯೂ ಲಾಂಚ್ ಆಗಿರುವಂತದ್ದು, ಸಖತ್ತಾಗಿದೆ, ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದು. ಸೊ ಡೆಫಿನೆಟ್ಲಿ ಇದರ ಬಗ್ಗೆ ನೀವು ನಾಲೆಜ್ ಪಡ್ಕೊಂಡ್ರೆ ಇದ್ರಲ್ಲೇ ಬಿಸ್ನೆಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂತ ಬೆಸ್ಟ್ ಪ್ರಾಡಕ್ಟ್ಸ್ ಇವತ್ತು ಲಾಂಚ್ ಆಗಿದೆ. ಸೊ ಇಲ್ಲಿ ಕೂಡ ನೀವು ಬ್ಯೂಟಿಯಲ್ಲಿ ಸಬ್ ಕ್ಯಾಟಗರಿ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಿಲ್ಟ್ರೇಷನ್ ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ಪ್ರತಿಯೊಂದು ನೋಡ್ತಾ ನೋಡ್ತಾ ನೀವು ಸೊ ಬೇಕಾದನ್ನ ಕ್ಲಿಕ್ ಮಾಡಬಹುದು. ಅದರ ಜೊತೆಗೆ ಕಿಚನ್ ಸೊಲ್ಯೂಷನ್, ಒನ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ. ಸೊ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ಇದು ಹೈ ಟೆಕ್ನಾಲಜಿ ಅಂಡ್ ಹೈ ಕ್ವಾಲಿಟಿ, ಅನ್ಬ್ರೇಕಬಲ್, ಬ್ರೇಕ್ ಆಗದಂತಹ ಒಂದು ಬೆಸ್ಟ್ ಟೆಕ್ನಾಲಜಿನ ಮಾಡಿರುವಂತಹ ಕಿಚನ್ ಸೊಲ್ಯೂಷನ್. ಅದರಲ್ಲಿ ಎಲೆಕ್ಟ್ರಿಕಲ್ ವಾಕ್ಯೂಮ್ ಬರುತ್ತೆ, ಮ್ಯಾನ್ಯುವಲ್ ವಾಕ್ಯೂಮ್ ಬರುತ್ತೆ, ಹಾಗೇನೆ ಬೇರೆ ಕಿಚನ್ ಸೊಲ್ಯೂಷನ್ ಕೂಡ ಬರುತ್ತೆ. ಇದು ಫ್ರೆಶ್ ಆಗಿರುತ್ತೆ, ನಿಮ್ದು ಯಾವುದೇ
ಫುಡ್ ಐಟಮ್ ಇಟ್ಟರು ಕೂಡ ಅದು ಫ್ರೆಶ್ ಅಂಡ್ ಫೀಲ್ ಆಗಿರುತ್ತೆ, ಎಷ್ಟು ಟೈಮ್ ಇಟ್ಟರು ಕೂಡ ಅದು ಫ್ರೆಶ್ ಆಗಿರುತ್ತೆ. ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಇದು ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ವೆಲ್ನೆಸ್ ಅಂದ್ರೆ ಹೆಲ್ತ್ ರಿಲೇಟೆಡ್, ಇದರಲ್ಲಿ ಕೂಡ ನೀವು ಶಾರ್ಟ್ ಲಿಸ್ಟ್ ಮಾಡ್ಬೋದು. ಸೊ ಈ ತರ ನೀವು ಫ್ರೀ ಇದ್ದಾಗ ಪ್ರತಿಯೊಂದನ್ನು ನೋಡಿ ಇದರಲ್ಲಿ MRP ಎಷ್ಟು, DP ಎಷ್ಟು ಅಂಡ್ CV ಎಷ್ಟು ಅಂತ ಇಲ್ಲಿ ಮೆನ್ಷನ್ ಆಗುತ್ತೆ. ಇದು ಯಾಕೆ ನಿಮ್ಗೆ ಗೊತ್ತಿರ್ಬೇಕಂದ್ರೆ ನಿಮ್ಗೆ ಲಾಯಲ್ಟಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. CV ಬಗ್ಗೆ ನಾಲೆಜ್ ಇದ್ರೆ ಲಾಯಲ್ಟಿ ಎಷ್ಟಾಗ್ಬೇಕಂತ ಗೊತ್ತಾಗತ್ತೆ. ಓಕೆ, ಸೊ ಈ ತರ ಪ್ರತಿಯೊಂದು ನೋಡಿ. ಸೊ ನಾನು ಇವಾಗ ಯಾವ ರೀತಿ ಆರ್ಡರ್ ಮಾಡೋದಂತ ಲೈವ್ ಆಗಿ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಪ್ಲಸ್ ಆರ್ ಮೈನಸ್ ಮಾಡ್ಬೋದು. ಸೊ ಈ ತರ ನಾನು ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಆಡ್ ಮಾಡ್ತಾ ಹೋಗ್ತೀನಿ. ಇದರ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗತ್ತೆ. ಓಕೆ, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಹೇಗೆ ಯೂಸ್ ಮಾಡೋದು, ಅದರ ಬೆನಿಫಿಟ್ ಏನು, ಅದು ಯಾವ್ದಕ್ಕೆ ಯೂಸ್ ಆಗತ್ತೆ. ಸೊ ನಿಮಗೆ ತಕ್ಕ ಮಟ್ಟಿಗೆ ಬೇಸಿಕ್ ನಾಲೆಜ್ ಇಲ್ಲಿ ಸಿಗುತ್ತೆ. ಹೆಲ್ತ್ ಕೇರ್ ಪ್ರಾಡಕ್ಟ್ ಅಲ್ಲಿ ಅದರ ಯೂಸೇಜ್ ಮೆಥಡು, ಅದರದ ಇಂಗ್ರೀಡಿಯೆಂಟು ಇದೆಲ್ಲ ಇಲ್ಲಿ ಸಿಗುತ್ತೆ ನಿಮ್ಗೆ. ಅದು ಯಾವ್ದಕ್ಕೆ ಯೂಸ್ ಆಗತ್ತೆ, ಅದನ್ನ ಯೂಸ್ ಮಾಡೋದು ಯಾವ ರೀತಿ, ಸೊ ಅದು ನೆಕ್ಸ್ಟ್ ಅದರ ಬೆನಿಫಿಟ್ ಏನು, ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ನೋಡ್ತಾ ಹೋಗ್ಬೋದು, ಸ್ಟಡಿ ಕೂಡ ಮಾಡ್ಬೋದು. ಓಕೆ, ಎಸ್ ಎಲ್ಲ ಕಾರ್ಟಿಗೆ ಆಡ್ ಮಾಡಿದಾಗ ಈ ತರ ಒಂದು ಬ್ಯಾಗ್ ಚಿತ್ರ ಕಾಣುತ್ತಲ್ವಾ, ಅಲ್ಲಿ ಕಾರ್ಟಿಗೆ ಆಡ್ ಆಗುತ್ತಾ ಹೋಗುತ್ತೆ. ನೀವೆಷ್ಟು ಕಾರ್ಟಿಗೆ ಆಡ್ ಮಾಡ್ತೀರಾ ಅಷ್ಟು ಇಲ್ಲಿ ಆಡ್ ಆಗುತ್ತೆ. ಸೊ ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಡು ಕಾರ್ಟಿಗೆ ಆಡ್ ಮಾಡಿದ ನಂತರ ಫೈನಲ್ ಸ್ಟೆಪ್ಸ್ ಬಂದು ಇಲ್ಲಿ ಕ್ಲಿಕ್ ಮಾಡಿ. ಸೊ ಬೇಡ ಅಂತಂದ್ರೆ ಡಿಲೀಟ್ ಕೂಡ ಮಾಡಬಹುದು. ಎಸ್ ನೆಕ್ಸ್ಟ್ ಎಕ್ಸೆಸ್ ಕ್ವಾಂಟಿಟಿ ಬೇಕು ಅಂತಂದ್ರೆ ಇಲ್ಲಿ ಆಡ್ ಕೂಡ ಮಾಡಬಹುದು. ಓಕೆ, ಸೊ ಓವರ್ ಆಲ್ ನಿಮ್ಮ ಪ್ರೈಸ್ ಇಲ್ಲಿ ಮೆನ್ಷನ್ ಆಗುತ್ತೆ. ಟೋಟಲ್ ಅಮೌಂಟ್, ಟೋಟಲ್ CV ಎಷ್ಟು CV ಆಗಿದೆ ಅಂತ ಇಲ್ಲಿ ಸೊ ಬಾಟಮ್ ಅಲ್ಲಿ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಚೆಕ್ಔಟ್ ಕೊಡಿ. ಚೆಕ್ಔಟ್ ಕೊಟ್ಟಾಗ ನಿಮ್ಗೆ ಆಫರ್ ಲೀಸ್ಟ್ ಬರುತ್ತೆ. ಸೊ ಸದ್ಯಕ್ಕೆ ಯಾವ್ಯಾವ ಪ್ರಾಡಕ್ಟಿಗೆ ಆಫರ್ ಕೊಡ್ತಾರೆ ಅಷ್ಟು ಪ್ರಾಡಕ್ಟ್ ಆಫರ್ ಬರುತ್ತೆ. ಅಗ್ರಿಕಲ್ಚರ್ ಸಪ್ರೇಟ್ ಬರುತ್ತೆ, ನೀವೇನಾದ್ರೂ ಅರ್ಬನ್ ಕಲರ್ ಮೇಲೆ ಸಪ್ರೇಟ್ ಆಫರ್ ಬರುತ್ತೆ, ಪರ್ಫ್ಯೂಮಿಗೆ ಸಪ್ರೇಟ್ ಆಫರ್ ಇದೆ. ಸೊ ನೆಕ್ಸ್ಟ್ ಈಗ ಪ್ರೆಸೆಂಟ್ ಇರುವಂತ ರೀಪರ್ಚೇಸ್ ಆಫರ್ ಬರುತ್ತೆ. ಪ್ರತಿಯೊಂದು ಆಫರ್ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಗೋ ವಿದೌಟ್ ಆಫರ್ ಹೋದ್ರೆ ನಿಮ್ಗೆ ಆಫರ್ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಕೂಡ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರಬಹುದು. ಸೊ ಯಾವ್ಯಾವ ಪ್ರಾಡಕ್ಟ್ ಆಫರ್ಸ್ ಇದೆ ಅಷ್ಟು ಆಫರ್ ಲಿಸ್ಟ್ ಬರುತ್ತೆ. ನಿಮ್ಗೆ ಯಾವ ಆಫರ್ ಬೇಕು ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೈ ಪ್ರಾಡಕ್ಟ್ಸ್ ವರ್ತ್ CV 500. ಸೊ 500ಕ್ಕಿಂತ ಜಾಸ್ತಿ CV ಆಗಿದ್ರೆ ನಿಮಗೆ ನೋಡಿ ಇಲ್ಲಿ ಲೀಸ್ಟ್ ಬಂತು ನೋಡಿ, 35 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮ್ಗೆ ಆಫರ್ ಬರುತ್ತೆ. ಅಗೇನ್ 1500 CV, ಯಾಕಂದ್ರೆ ನಂದು ಆಲ್ರೆಡಿ ಅದಕ್ಕಿಂತ ಎಕ್ಸೆಸ್ ಆಯ್ತು CV ಕಾರ್ಟಿಗೆ ಆಡ್ ಮಾಡಿದ್ರೆ, ಅದಕ್ಕೋಸ್ಕರ ಆಫರ್ ಬರುತ್ತೆ. ಸೊ ಆಫರ್ ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು. ನೆಕ್ಸ್ಟ್ ಇಲ್ಲಿ ನೋಡಿ ಫೈನಲ್ ಕಾರ್ಟ್ ರಿವ್ಯೂ ನೋಡ್ಬೋದು, ಯಾವ್ಯಾವ ಪ್ರಾಡಕ್ಟ್ ಮತ್ತೆ ಆಫರ್ ಪ್ರಾಡಕ್ಟ್ ಯಾವ್ದು ಅಂತ ಇಲ್ಲಿ ಶೋ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಆಫರ್ ಅಪ್ಲಿಕೇಬಲ್ ಸೆಲೆಕ್ಟ್ ಪೇಮೆಂಟ್ ಮಾಡು. ಸದ್ಯಕ್ಕೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದ್ರಲ್ಲಿ ಅಪ್ಲಿಕೇಬಲ್ ಇಲ್ಲ. ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಂದಿಷ್ಟು ಐಡಿಯಾ ಕೊಡ್ತೀನಿ ನಾನು. ಥರ್ಡ್ ಪಾರ್ಟಿ ಕೊರಿಯರ್ ಪಾರ್ಟ್ನರ್ ಕನೆಕ್ಟ್ ಮಾಡಿ ಕೂಡ ನೀವು ಸಿಂಗಲ್ ಪ್ರಾಡಕ್ಟ್ ಆರ್ಡರ್ ಸಿಗ್ತಾ ಇದೆ ಅಂತಂದ್ರೆ ನೀವು ಆ ರೀತಿನೂ ಮಾಡಬಹುದು. ಸೊ ಮೋರ್ ದನ್ 2000 ಗಿಂತ ಅಬೌವ್ ನೀವು ಏನಾದ್ರು ಶಾಪಿಂಗ್ ಮಾಡಿದ್ರೆ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ ಕಂಪನಿ ಕಡೆಯಿಂದ. ಶಿಪ್ಪಿಂಗ್ ಚಾರ್ಜ್ ಆಡ್ ಆಗೋದಿಲ್ಲ. ಇನ್ ಕೇಸ್ ನೀವು ಬಿಲೋ 2000 ಮಾಡ್ಕೊಂಡ್ರೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ 77 ರುಪೀಸ್ ಆಡ್ ಆಗುತ್ತೆ. ಯಾಕಂದ್ರೆ ನೀವು ಹೊರಗಡೆ ಹೋಗಿ ಬರಂದ್ರೆ 100-200 ರೂಪಾಯಿ ಖರ್ಚಾಗತ್ತೆ. ಬಟ್ ಶಿಪ್ಪಿಂಗ್ ಚಾರ್ಜ್ ಆಡ್ ಆದ್ರೆ ನಿಮಗೆ 2000 ಅಬೌವ್ ಆದ್ಮೇಲೆ ಫ್ರೀ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. 2000 ಅಬೌವ್ ಆಗ್ಬೇಕು ಬಿಲ್ಲಿಂಗ್. ಬಿಲೋ ಇದ್ರೆ 77. ನೀವೇನ್ ಅಡ್ರೆಸ್ ಕೊಟ್ಟಿರ್ತೀರ ಅಲ್ಲಿ ಬಂದು ಡೆಲಿವರಿ ಆಗುತ್ತೆ. ಓಕೆ, ಹಾಗಾಗಿ ಇದು ಡೆಲಿವರಿ ಚಾರ್ಜ್ ಅಷ್ಟೇ. ಮೋರ್ ದನ್ 2000 ಆದ್ರೆ ಫ್ರೀ ಡೆಲಿವರಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಪೇಮೆಂಟ್ ಮೋಡ್ ನೆಟ್ ಬ್ಯಾಂಕಿಂಗ್ ಇದೆ, UPI ಇದೆ, ವ್ಯಾಲೆಟ್ ಅಂತಂದ್ರೆ ಮೊದಲೇ ನೀವು ವ್ಯಾಲೆಟ್ಗೆ ಆಡ್ ಮಾಡಿ ಕೂಡ ಬಿಲ್ ಮಾಡಬಹುದು. ಸೊ ಆಲ್ಮೋಸ್ಟ್ ಇವತ್ತು ಪ್ರೆಸೆಂಟ್ ಎಲ್ಲರ ಹತ್ರನು ಗೂಗಲ್ ಪೇ, ಫೋನ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೀವು UPI ಅಲ್ಲಿ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಡೈರೆಕ್ಟ್ ಇಲ್ಲಿ
ಪೇಮೆಂಟ್ ಪ್ರೊಸೀಜರ್ ಬರುತ್ತೆ. ಸೊ ಆಲ್ರೆಡಿ ನಾನು ಲಿಂಕ್ ಆಗಿದ್ರಿಂದ ಡೈರೆಕ್ಟ್ ಬರುತ್ತೆ ಇದು. ಸೊ ಕಾರ್ಡ್ ಯೂಸ್ ಮಾಡ್ತೀರಂದ್ರೆ ಕಾರ್ಡ್ ನಂಬರ್ ಎಂಟರ್ ಮಾಡ್ಬೋದು. ಇದು ಸ್ವಲ್ಪ ಪ್ರೈವಸಿ ಇದೆ, ಹಾಗಾಗಿ ಶೋ ಆಗ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ. ಪೇಟಿಎಂ ಇದೆ, ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ಅಥವಾ ನಿಮ್ಮ ನೆಟ್ ಬ್ಯಾಂಕಿಂಗ್ ಆಪ್ಷನ್ಸ್ ಇದೆ, ಸಾಕಷ್ಟು ಆಪ್ಷನ್ಸ್ ಇದೆ, ಮೊಬಿಕ್ವಿಕ್ ಇದೆ. ಆಲ್ಮೋಸ್ಟ್ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯು ಪಿ ಐ ಡಿ ನಿಮ್ಮ ಗೂಗಲ್ ಪೇ ಅವ್ರ ಫೋನ್ ಪೇ ಅಲ್ಲಿ ಪ್ರೊಫೈಲ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನೀವು ಯಾವ ಪ್ರೈಮರಿ ಬ್ಯಾಂಕ್ ಅನ್ನ ಕನೆಕ್ಟ್ ಮಾಡಿರ್ತೀರಾ, ಪ್ರತಿಯೊಂದು ಬ್ಯಾಂಕ್ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೊಂದು ಯು ಪಿ ಐ ಡಿ ಅಂತ ಸಿಕ್ಕಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ನಂದೀಗ ಶೋ ಮಾಡ್ತೀನಿ ನೋಡಿ. ಸೊ ನೋಡಿ, ಫಸ್ಟಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ ಯಾವ ಪ್ರೈಮರಿ ಬ್ಯಾಂಕ್ ಕೊಟ್ಟಿರ್ತೀರಾ ಅದರದ್ದೇ ಮೆನ್ಷನ್ ಮಾಡ್ಬೇಕಿಲ್ಲಿ. ಈ ರೀತಿ ಕೊಟ್ಟಾಗ ನಿಮ್ಗೆ 5 ಮಿನಿಟ್ಸ್ ಟೈಮ್ ಇರುತ್ತೆ ನೋಡಿ. ನಿಮ್ಮ ನೋಟಿಫಿಕೇಶನ್ಗೆ ರಿಕ್ವೆಸ್ಟ್ ಬಂದಿರುತ್ತೆ ನೋಡಿ. ಇಲ್ಲಿ ಗೂಗಲ್ ಪೇ ಇಂದ ನೋಟಿಫಿಕೇಶನ್ ರಿಕ್ವೆಸ್ಟ್ ಬಂದಿದೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಡಿಕ್ಲೈನ್ ಕೊಟ್ರೆ ಕ್ಯಾನ್ಸಲ್ ಆಗುತ್ತೆ. ಪೇ ಕೊಟ್ಟಾಗ ನಿಮ್ಮ ಬ್ಯಾಂಕ್ ಯಾವ್ದು ಲಿಂಕ್ ಆಗಿರುತ್ತೆ, ಇದು ಪ್ರೈವೇಸಿ ಇರೋದ್ರಿಂದ ನಿಮ್ಗೆ ಶೋ ಆಗ್ತಿಲ್ಲ. ನೆಕ್ಸ್ಟ್ ನಿಮ್ಮ ಯು ಪಿ ಐ ಪಿನ್, ಓಕೆ, ನಾಟ್ ಎ ಬೇರೆ ಪಿನ್ ಅಲ್ಲ, ಯು ಪಿ ಐ ಪಿನ್ ಅನ್ನು ಎಂಟರ್ ಮಾಡಿದ ತಕ್ಷಣ, ಸಕ್ಸಸ್ ಆಗಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ. ಸಕ್ಸಸ್ ಆಗಿದ ತಕ್ಷಣ ಇಲ್ಲಿ ಸಕ್ಸಸ್ ಅಂತ ಬರುತ್ತೆ. ಓಕೆ, ಸಕ್ಸಸ್ಫುಲ್ ಆರ್ಡರ್ ಅಂತ ಬರುತ್ತೆ, ಗ್ರೀನ್ ಕಲರ್ ಬರಬೇಕು. ಸೊ ಹಾಗಾಗಿ ನೆಟ್ವರ್ಕ್ ಇರೋ ಜಾಗವನ್ನು ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಸರ್ವರ್ ಪ್ರಾಬ್ಲಮ್ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟು ಮಾಡಿದ್ಮೇಲೆ ಸಕ್ಸಸ್ ಆಗುತ್ತೆ. ಇದಿಷ್ಟು ಸಿಂಪಲ್ ವೇ ಅಲ್ಲಿ ನೀವು ಆರ್ಡರ್ ಮಾಡಬಹುದು. ಇದನ್ನ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬಹುದು. ಸೊ ಹಾಗೇನೆ ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಇದನ್ನ ಶೇರ್ ಮಾಡಿ, ಟೀಮ್ ಮೆಂಬರ್ಸ್ ಕೂಡ ಗೈಡ್ ಮಾಡಿ. ಸೊ ಜಸ್ಟ್ ನಿಮಗೆ ಇವಾಗ ಪ್ರಾಡಕ್ಟ್ ಗೆ ಜಸ್ಟ್ ಸಿ ವಿ ಚೆಕ್ ಮಾಡಬೇಕು, ಎಷ್ಟು ಅಮೌಂಟ್ ಎಷ್ಟು ಸಿ ವಿ ಚೆಕ್ ಮಾಡ್ಬೇಕಂತಂದ್ರೆ, ಸೊ ಪೇಮೆಂಟ್ ಪ್ರೊಸೀಜರ್ ತನಕ ಹೋಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಕಾರ್ಟಿಗೆ ಆಡ್ ಮಾಡ್ಕೊಂಡು ಫೈನಲ್ ಚೆಕ್ಔಟ್ ಅಲ್ಲಿ ಎಷ್ಟು ಸಿ ವಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು. ಓಕೆ, ಸೊ ಆ ರೀತಿನೂ ಮಾಡಬಹುದು. ನಂತರ ನಿಮಗೆ ಚೆಕ್ಔಟ್ ಕೊಟ್ಟು ಪೇಮೆಂಟ್ ಪ್ರೊಸೀಜರ್ ಆದ ತಕ್ಷಣ ಸಕ್ಸಸ್ ಆದ್ಮೇಲೆ ಇಲ್ಲಿ ನಿಮ್ಮ ಸಿ ವಿ ಅಪ್ಡೇಟ್ ಆಗುತ್ತೆ. ಓಕೆ, ಸಿ ವಿ ಅಪ್ಡೇಟ್ ಆಗುತ್ತೆ. ನಂತರ ನಿಮಗೆ ಮೈ ಆರ್ಡ್ರಿಗೆ ಹೋಗಿ ಪ್ರೀವಿಯಸ್ ಡೇ, ಪ್ರೀವಿಯಸ್ 7 ಡೇಸ್, ಪ್ರೀವಿಯಸ್ 15 ಡೇಸ್ ಅಂಡ್ ಕಸ್ಟಮ್ ಡೇಟ್, ಯಾವ ಡೇಟ್ ಇಂದ ಯಾವ ಡೇಟ್ ತನಕ ಪ್ರತಿಯೊಂದು ಕೂಡ ನಿಮಗೆ ಡೇಟಾ ಸಿಗುತ್ತೆ. ಸೊ ಇದರಲ್ಲಿ ಆರ್ಡರ್ ಆಗಿಲ್ಲ, ಹಾಗಾಗಿ ಡೇಟಾ ಸಿಗ್ತಾ ಇಲ್ಲ. ಆರ್ಡರ್ ಮಾಡಿದ ತಕ್ಷಣ ನೀವು ಡೇಟಾ ನೋಡ್ಬೋದು, ಸಕ್ಸಸ್ ಆಗಿದೆಯಾ, ಫೇಲ್ ಆಗಿದೆಯಾ, ಪ್ರತಿಯೊಂದು ನೋಡ್ಬೋದು. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇದೀಗ ಪೆಂಡಿಂಗ್ ಇದೆ, ನಾನು ಪೇಮೆಂಟ್ ಕಂಪ್ಲೀಟ್ ಮಾಡಿಲ್ಲ. ಸೊ ಇಲ್ಲಿ ಆರ್ಡರ್ ನಂಬರ್ಗೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಿಲ್ ಕಾಪಿ ಸಿಗತ್ತೆ. ಓಕೆನಾ, ಬಿಲ್ ಕಾಪಿ ಸಿಗತ್ತೆ. ಸೊ ಇಲ್ಲೆಲ್ಲ ನಿಮಗೆ ಡೇಟಾ ಇನ್ಫಾರ್ಮೇಶನ್ ಸಿಗತ್ತೆ, ಯಾವ ಎಮ್ ಸಿ ನಂಬರ್ ಬಿಲ್ ಆಗಿದೆ, ಯಾವ ಪ್ರಾಡಕ್ಟ್ಸ್ ಬಿಲ್ ಆಗಿದೆ, ಎಷ್ಟು ಸಿ ವಿ ಸಿಕ್ಕಿದೆ, ಎಷ್ಟು ಅಮೌಂಟ್ ಇದು, ಪ್ರತಿಯೊಂದು ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಇದನ್ನ ಸ್ಕ್ರೀನ್ ಶಾಟ್ ಕೂಡ ತೆಗೆದು ನಿಮಗೂ ಕೂಡ ಇಟ್ಕೊಳ್ಬಹುದಲ್ಲ, ಅಥವಾ ಟೀಮ್ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಬಿಲ್ಲಿಂಗ್ ಮಾಡಿಸಿದ್ರೆ ಅವ್ರಿಗೂ ಶೇರ್ ಮಾಡು. ಇಷ್ಟು ಈಸಿ ಮೆಥಡ್ ಇದೆ ಡಿಯರ್ ಫ್ರೆಂಡ್ಸ್, ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಫೋಕಸ್ ಮಾಡಿ. ಹಾಗೇನೆ ಆರ್ಡರ್ ಟ್ರ್ಯಾಕ್, ಆರ್ಡರ್ ಟ್ರ್ಯಾಕ್ ಅಲ್ಲಿ ಹೇಗೆ ನೋಡೋದು ಅಂತಂದ್ರೆ, ಇದು ಬಂದು ನಿಮ್ಮ ಆರ್ಡರ್ ನಂಬರ್. ಓಕೆ, ವಿ ಜೆ ಅಂತ ಏನು ಸ್ಟಾರ್ಟಿಂಗ್ ಬರ್ತಾ ಇದೆಯಲ್ಲ, ಇದು ನಿಮ್ಮ ಆರ್ಡರ್ ನಂಬರ್. ನಿಮ್ಗೆ ಟ್ರ್ಯಾಕ್ ಮಾಡಬೇಕು ಅಂತಿದ್ರೆ ಇದನ್ನ ಏನ್ ಮಾಡ್ಬೋದು, ಕಾಪಿ ಮಾಡ್ಕೊಳ್ಬಹುದು. ಕಾಪಿ ಮಾಡಿಕೊಂಡು ಇಲ್ಲಿ ಆರ್ಡರ್ ಟ್ರ್ಯಾಕ್ ಆರ್ಡರ್ಗೆ ಹೋಗಿ ಅದನ್ನ ಮೆನ್ಷನ್ ಮಾಡಿ, ಅದು ನಿಮ್ಗೆ ಟ್ರ್ಯಾಕಿಂಗ್ ಸಿಗತ್ತೆ. ಯಾಕಂದ್ರೆ ಈಗ ಅದು ಶೋ ಆಗ್ತಿಲ್ಲ. ಇದಿಷ್ಟು ಈಸಿ ಮೆಥಡ್. ಸೊ ಇದನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿ. ಸೊ ಪ್ರೀವಿಯಸ್ ವಿಡಿಯೋ ಕೂಡ ನಂದು ವಾಚ್ ಮಾಡಿ. ಸೊ ಲಾಯಲ್ಟಿ ಬೆನಿಫಿಟ್ಸ್ ಏನು, ಇನ್ಕಮ್ ಪ್ಲಾನ್ ಏನು, ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಬನ್ನಿ, ಅದನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ಸೇಮ್ ನಿಮ್ಮ ಡಿಜಿಟಲ್ ಶಾಪ್ ಅಲ್ಲಿ ಬೇರೆ ಕಸ್ಟಮರ್ಗೆ ನೀವು ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಅದರಿಂದ ಏನ್ ಬೆನಿಫಿಟ್ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಇನ್ಸ್ಟೆಂಟ್ ಆಗಿ ಇನ್ಕಮ್ ಮಾಡ್ಬೋದು, ರಿಟೇಲ್ ಪ್ರಾಫಿಟ್ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಅದನ್ನ ವಾಚ್ ಮಾಡಿ.
ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಅಥವಾ ಡೈರೆಕ್ಟ್ ಕಾಲ್ ಮಾಡಿ. ಮತ್ತಷ್ಟು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಮತ್ತಷ್ಟು ಸ್ಕಿಲ್ ಅಪ್ಡೇಟ್ ಕೊಡ್ತೀನಿ. ನಿಮಗೆ ವರ್ಕ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.